ಅನವ್ ಪಾಪ ಅಲ್ಲೋಗ್ಬಿಟ್ಟು ಬಾಲ್ ಹಾಕ್ಬಿಡ್ತಾವನು ಬಾತ್ರೂಮ್ದು. ಖುಷಿ ಆಯ್ತಾ? ನಿಜ ಖುಷಿ ಆಯ್ತಲ್ಲ? ನಾನು ಇಷ್ಟೊಂದೆಲ್ಲ ಡಿಸರ್ವ್ ಮಾಡ್ತೀನಿ. ದಿನ ಸ್ಕೂಲ್ಗೆ ಹೋಗಿ ಈಗ ಬಂದಿದ್ದಕ್ಕಿಂತ ಆಲ್ರೆಡಿ ಜ್ವರ. ಈಗ ಅದು ಹೇಳಿದ್ನಲ್ಲ, ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅಂತ. ನೋಡಿ ಬಸ್ಸು ನಾಲ್ಕು ಚೆಂದ ಹೋಗಿಲ್ಲ ನೋಡಿ. ಇಲ್ಲೊಂದು ಕೈಲಿ ಇದಾಗಿದೆ, ಕಾಲಲ್ಲಿ ನೋಡಿ. ಇದು ಇಲ್ಲೊಂದು. ಓಕೆ, ಚೇಂಜ್ ಮಾಡ್ಬಿಡೋಣ ಬನ್ನಿ. ಸಾರಿ ಮೇಯ್ನಾಗಿ ಬಂದು ಇನ್ನೂ ಎಳೆ ಮಗ ಆಯ್ತಲ್ಲ, 4 ತಿಂಗಳ ಮಗ, ಅದಕ್ಕೆ ಸ್ಪ್ರೆಡ್ ಆಗಿಬಿಟ್ರೆ ಅನ್ನೋ ಒಂದು ಇದಕ್ಕೋಸ್ಕರ. ಹಬ್ಬ ಸೈಡ್ಗೆ ಇಡೋದು ನೀನು. 4 ವರ್ಷಗಳಾದ್ಮೇಲೆ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಭೇಟಿಯಾಗಿದ್ದೆ. ಅಮ್ಮಯ್ಯ, ನಿಮ್ಮ ಅಣ್ಣನ ಕರ್ಕೊಂಬರ್ತೀನಿ ನಾನು. ಹೋಗಿ ಬಾಯ್. ಹರಿಬರಿಯಲ್ಲಿ ಹೋಗ್ತಾ ಇದ್ದೀನಿ. ಅದು ಏನೋ ಗೊತ್ತಿಲ್ಲ ಕಣ್ರಿ, ಅಲ್ಲಿ ಸಖತ್ತಾಗೆ ನೋಡ್ಕೋತಾರೆ ಕಾಲೇಜಲ್ಲಿ. ಅಲ್ಲಿ ಸ್ಕೂಲಲ್ಲಿ ಒಂದು 3 ನಿಮಿಷ 4 ನಿಮಿಷ ಲೇಟ್ ಆದ್ರೂ ಹೊಟ್ಟೆ ಒಂಥರ, ಅಯ್ಯೋ ನನ್ನ ಮಗ ನನಗೋಸ್ಕರ ಕಾಯ್ತಾ ಇರ್ತಾನೆ ಅಂತ ಅನ್ಸುತ್ತೆ. ಎತ್ಕರಳಲ್ಲ, ಉಡ್ಸಿದ ಕರಳು. ಅಯ್ಯೋ, ಕೋಳಿ ಕಾರಲ್ಲಿ ನಿಂತ್ಬಿಟ್ಟು ನೋಡಿ. ಬಾ ಅನು. ಸದ್ಯ ನನ್ನ ಮಾತು ಕೇಳ್ಬಿಟ್ಟ ಬಾ ಅಂತಿದ್ದಂಗೆ. ಪರವಾಗಿಲ್ಲವೇ? ಹಾಂ, ಆನ್ ಮಾಡಿ. ಹಾಂ, ಏನಿದು ಸ್ಟಾರ್ ಹಾಕ್ಸ್ಕೊಂಡಿದ್ದೀರಾ ನೀವು ಇಲ್ಲಿ? ಓ, ಇವತ್ತೇನಾದರೂ ಬೆಸ್ಟ್ ಮಾಡಿದ್ರ ನೀವು? ಹಂಗನ ಫಲ್ ಅಯ್ಯೋ, ಏನು ಅಲ್ಲೇನು ಮಾಡ್ತಿದ್ಯಾ? ಬಾ, ಚೈ ಅಲ್ಲಿ ಬಿಚ್ಚದಲ್ಲ, ಚಪ್ಪಲಿ ಅಲ್ಲೇ ಬಿಚ್ತೀಯ? ನಮ್ಮನೆ ಮೇಲೆ ಮೊನ್ನೆ ಇದು ಚಪ್ಪಲಿ ಎಲ್ಲ ಬಿಚ್ಚಕ್ಕೆ ಹೋಗ್ಬಾರ್ದು. ಓಕೆ, ಇಲ್ಲೇ ಚಪ್ಪಲಿ ಬಿಚ್ಚಕ್ಕೆ ಹೋಗ್ತೇನೆ. ಡೋರ್ ಓಪನ್. ಒಂದ್ಸರಿ ಸ್ಟಾರೇ ಕೊಟ್ಬಿಟ್ಟಿದ್ದಾರೆ ಅವನಿಗೆ. ಅಯ್ಯೋ, ಹಾನೋ ಸ್ಟಾರ್ ಹೆಂಗೆ ಕೊಟ್ಟಿದ್ದು ಸ್ಟಾರ್? ಏನದು ಮಗಳೇ? ಪಾಪ ಅವನ ಫುಲ್ ಅಯ್ಯೋ. ಏನದು ಸೈನ್ ಎಲ್ಲ ಆಗ್ತಾ ಇದೆಯಾ? ಅನವ್ ಪಾಪ ಅಲ್ಲೋಗ್ಬಿಟ್ಟು ಬಾಲ್ ಹಾಕ್ಬಿಡ್ತಾವನು ಬಾತ್ರೂಮ್ದು. ಮಾಡಬೇಡಪ್ಪ ಪ್ಲೀಸ್, ಬೇಡ. ನಾನು ಬೇಡ ಮಗನೆ, ಪಾಪ ಅಲ್ಲಿ ನೋಡೆ. ಓ, ರೌಂಡ್ ಮಾತೆ ಕೇಳೋದ ಏನು? ಯಾರು? ಏನದು
ಫೋಟೋ ಈಗಿರೋದೇ ಎಷ್ಟಿದೆ ಮನೆ ಇಷ್ಟು ದುಡ್ಡು ನೋಡಿ. ಓಪನ್ ಮಾಡೋಣ. ಮಾಡಿ ಹಂಗೆ ಫ್ಯಾನ್ ಆಫ್ ಮಾಡ್ಬಿಡ್ತೀರಾ? ಓಪನ್ ಮಾಡಿ. ಅಯ್ಯೋಯ್ಯೋ ಹಬ್ಬ, ನೀನು ಹೇಳು ಮಗಳೇ ಹಬ್ಬ. ಅದೇನದು ಎಲ್ಲ ಒಗ್ದಿರೋದವ? ಇದು ಒಗ್ದಿರೋದ ಬ್ಲ್ಯಾಂಕೆಟ್? ಫ್ಯಾನಾ? ಅವ್ರ ಹೆಸರು ಹೇಳಂಗಿಲ್ಲ ಅಂತ ಅಂದ್ರೆ ನಮ್ದು ಫ್ಯಾನ್ ಪೇಜ್ ಇದೆ ಅಲ್ವಾ, ಹಾಂ, ಯಾವ ದಿನ ಪೋಸ್ಟ್ ಆಗ್ತಾರೆ ಅವ್ರು ಕಳಿಸಿದ್ರು. ಓ, ಏನು ಹೇಳಂಗಿಲ್ಲ ಅಂತಂದ್ರು, ಬಟ್ ಏನೋ ಕಳಿಸಿದೀನಿ ಅಂತ ಕ್ಯಾಪ್ಚರ್ ಆಗಲಿ ಎಕ್ಸ್ಪ್ರೆಷನ್ಸ್. ಫಸ್ಟ್ ನೀವೇ ನೋಡೋದು, ಆಮೇಲೆ ನಾವು ನೋಡ್ತೀವಿ. ಫಸ್ಟ್ ಇವ್ರ ನೋಡ್ಬಿಡ್ಲಾ? ಪ್ರತೀಕ್ ನನಗಿಂತ ಜಾಸ್ತಿ ಪ್ರತೀಕ್ ಕೇಳಿಸಿ, ಓಕೆನಾ? ನೋ ಪ್ಲೀಸ್. ಇದು ಓಪನ್ ಮಾಡ್ಲಾ? ಹೇ ಪಾ, ಪಾ ಏನೇ ಅಲ್ವಾ? Why? ಇದೊಂದು ಫೋಟೋದಿಂದ ನಿನ್ನ ಮೇಲಿರೋ ಪ್ರೀತಿ ಗೊತ್ತಾಗ್ಬಿಡುತ್ತೆ ಪಾಪ. ಎಷ್ಟು ಕ್ಯೂಟ್ ಆಗಿದೆಯಾ ಇದರಲ್ಲಿ ಅಲ್ವಾ? ಖುಷಿ ಆಯ್ತಾ? ನಿಜ ಖುಷಿ ಆಯ್ತಲ್ಲ? ಅಳು ಬರ್ತಾ ಇದೆ ನನಗೆ. ನಾನು ಇಷ್ಟೊಂದೆಲ್ಲ ಡಿಸರ್ವ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅವ್ರ ಹೆಸರು ನಾವು ಹೆಸರು ಹೇಳಿ ಪ್ಲೀಸ್ ಹೇಳ್ಬೇಡಿ ಅಕ್ಕ, ನಂಗೆ ಇಷ್ಟ ಇಲ್ಲ ಅಂತ ಅಂದ್ಲು. ಐ ಲವ್ ಯು ಆಲ್ವೇಸ್ ಆ್ಯಂಡ್ ಫಾರ್ ಎವರ್. ಥ್ಯಾಂಕ್ ಯು. ಅಲ್ಲ, ಅದು ಪಾದ ತುಣಿಬಾರ್ದು ಅಂತ. ಆನ ಇದ್ಯಾರು? ಹೇಳಲ್ಲ ಈಗ. ಆನವ್ ಅಂತೆ. ಆಗ್ಲಿಂದ ಅದೇ ಹೇಳ್ತಾ ಇದ್ದೆ, ಈ ಕ್ಯಾಮ್ರಾ ಆನ್ ಮಾಡಿದಾಗ ಹೇಳ್ಕೊಟ್ಟಂಗೆ ಹೇಳಿಸ್ತಾನೆ. ನೋಡ್ರಿ, ಅವ್ರು ವರ್ಷ ಇಷ್ಟು ವರ್ಷ ಆದರೂ ಬಿಟ್ಟಿಲ್ಲ. ಅವನು ಮನೆಗೆ ಹೋಗಿ 6 ತಿಂಗಳಾಯ್ತು ಅಲ್ಲಿ ಅವ್ರ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಮತ್ತೀಗ ಅವ್ರು ಸ್ನಾನಕ್ಕೆ ಹೋಗಿದ್ರೆ ಬಾಲ್ ಹಾಕ್ಬಿಟ್ಟವನೆ ಪಾಪ. ಅವ್ರು ಪೆಚ್ಚಾಡೋಗವ್ರೆ. ಆನ ಮಾಡೋದು ಮಾಡ್ಬಿಟ್ಟು ಏನಕ್ಕೆ ಬಾಗಲಾಗ್ತೀನಿ ನನಗೆ? ಈಗ ಆನೋಗೆ 101 ಜ್ವರ. ಒಂದಿನ ಸ್ಕೂಲ್ಗೆ ಹೋಗಿ ಈಗ ಬಂದಿದ್ದಕ್ಕಿಂತ ಆಲ್ರೆಡಿ ಜ್ವರ. ಈಗ ಅದು ಹೇಳಿದ್ನಲ್ಲ, ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಅಂತ. ಈ ಥರ ಹೈ ಫೀವರ್ ಇರುತ್ತಂತೆ. 7 to 10 ಡೇಸ್ವರೆಗೂ ಅದು ಹಾಗೆ ಇರುತ್ತಂತೆ. ಬಟ್ ಅದೇನಾ ಅಂತ ಭಯ. ಅದೆಲ್ಲ ಆಗಿದ್ರೆ ಓಕೆ. ಅದು 5 ವರ್ಷದಿಂದ ಕೆಳಗಡೆ ಇರೋ ಮಕ್ಕಳಿಗೆ ಬರುತ್ತೆ. ಒಂಥರ ನಮಗೆ ಅಸಮಾಧಾನ. ಒಳಗಡೆ ಅವ್ನು ಬಂದು ಊಟನೂ ಮಾಡಿಲ್ಲ. ಆಮೇಲೆ ಪಾಪ ಮೇಜರಾಗಿದ್ದಕ್ಕೆ ಊಟ ಸೇರಿಸಲ್ವಂತೆ. ಬಾಯಲ್ಲೆಲ್ಲ ಅಲ್ಸರ್ ಆಗುತ್ತಂತೆ.
ಫೂಟು ಮತ್ತು ನಾರ್ಮಲ್ ಫೋನ್ ಮಾಡಿ ಕೇಳು, ಸ್ಕೂಲಲ್ಲಿ ಯಾರಿಗಾದ್ರೂ ಇದೆಯಾ ಅಂತೆಲ್ಲ ಕೇಳು. ಫೋನ್ ಮಾಡಿ ಕೇಳು, ಇಲ್ಲಿಂದ ಆರಾಮಾಗಿ ಇದ್ನಲ್ಲವ ಕೇಳಿದ್ರೆ ನಾವು ಕನ್ಫರ್ಮ್ ಮಾಡ್ಕೊಳ್ಳೋಣ. ಅವ್ನು ಕೆಲವೊಂದು ಸತಿ ಏನಂದ್ರೆ ಟಯರ್ಡ್ ಆಗಿದ್ರು ಹಂಗೆ ಆಗುತ್ತೆ ಕಂಡಿಡಿದಾರಂತಲ್ಲ. ಏನವ ಇದು? ಅಯ್ಯೋ ಕುಂದಮ್ಮ ಏನವ? ಪಾಪ ಫೋನ್ ಮಾಡವ ಅವ್ರಿಗೆ. ಏನಂತ ಮಾತಾಡಲಿ ನೋಡಿ ಮಾತಾಡಿ. ಬೆಳಗ್ಗೆಂತ ಕಾಫಿ ಮಾಡಿಲ್ಲ? ಮಾಡ್ತೀರಾ? ಒಳ್ಳೆ ಕಾಫಿ ಕುಡಿಯೋಣ. ನನಗೂ ನಿದ್ದೆ ಬೇಡ ಅಂದರೆ ನಿದ್ದೆ ಬರೋಂಗೆ ಆಗ್ತಾಯಿದೆ, ಕೆಲಸ ಮಾಡೋಕ್ಕಾಗ್ತಾಯಿಲ್ಲ, ನೋಡಿಲ್ಲ. ಏನವ ಏನೋ ಅಂದಲ್ಲ? ಜೋರ ಮಾತಾಡ್ತೀನಿ. ಅಮ್ಮನ ಹತ್ರ ಹೋಗಿ ಬಿಟ್ಬಿಟ್ಟು ಬನ್ನಿ, ನಮ್ಮ ಅಮ್ಮನ ಹತ್ರ. ಕೇಳಿಸ್ತು. ನಮಗೆ ಹುಷಾರಿಲ್ಲ. ನೋಡಿ ಮನೆ ಇನ್ನೂ ಕ್ಲೀನ್ ಆಗ್ತಾನೆ ಇತ್ತು. ಒಂದ್ಸತಿ ಹೇಳಿದೆ, ಧೂಳೆಲ್ಲ ಹೊಡೆದೈತೆ, ಬರೀ ಪಾತ್ರೆ ಎತ್ತಿಕ್ಬೇಕಷ್ಟೇ. ಕಳಿಸಿ ನಾನು ನೋಡ್ಕೊಂಡು ಅಂದ್ರ ಅವರೇ ಅಂದ್ರ ಅಮ್ಮನೇ ಕಳಿಸ್ಬಿಡು, ಇವಳು ಹುಷಾರು ತಪ್ಪಿದ್ರೆ ತೀರಾ ಮನೆ ತಡೆಯೋಕ್ಕಾಗಲ್ಲ ಸಿಚುವೇಶನ್ನ. ಕಳಿಸೋಣ ಫಸ್ಟ್ ಮನೆಗೆ. ಇದು ತಡ್ಕೊಳಕ್ಕಾಗಲ್ಲ, ಇದನ್ನ ಹೇಳೋದಲ್ಲ. ಅಯ್ಯೋ ನನ್ನ ಮಗಳು ನನ್ನ ಲವ್ವಲ್ಲಿ ಕಣ್ಣಲ್ಲಿ ನಂಗೆ ಹಾಡು ಕಾಣಿಸ್ತಾ ಇತ್ತು. ಅಮ್ಮ ಪಪ್ಪ ಅಂತ ಗೊತ್ತಾಗ್ಬಿಟ್ಟಿದ್ಯಾ ಮಗಳು ನಿಂಗೆ? ಹಾರ್ಟ್ ಕಟ್ಸುತ್ತಲ್ಲ ನನಗೆ ಕಣ್ಣಲ್ಲಿ. ನನಗೆ ಇವ್ನು ಬಿಟ್ಟು ಹೆಂಗೆ ಮಲ್ಕೊಳ್ಳಿ? ಒಂದಿನಕ್ಕೆ ಗೊತ್ತಾಯ್ತಾಯ್ತಾ ಪ್ರೆಗ್ನೆನ್ಸಿ ನಾನೇನು ಕಳ್ತಾ ಇದ್ದೆ ಅಂತ ನೋಡ್ದು ಹಳ ಬೇರೆ ಬರ್ತದೆ. ಅಳ್ತಾ ಇಲ್ಲ, ಇಸ್ಕೊಂಡು ಕೂಡ್ತೀನಿ. ಬಸ್ಸು ನಾಲ್ಕು ಚೆಂದ ಮಾಡ್ಬಿಡ್ಲ? ಮಗನೇ ಒಂದು ನಿಮಿಷ. ಆಯಿತು ಆಯಿತು. ಇಲ್ಲಿ ನೋಡಿ, ಇಲ್ಲೊಂದು ಕೈಲಿ ಇದಾಗಿದೆ, ಕಾಲಲ್ಲಿ ನೋಡಿ. ಇಲ್ಲಿ ಇಲ್ಲೊಂದು, ಇಲ್ಲಿ 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 ಇಲ್ಲಿ. ಹ್ಞೂ ಮಗನೇ, ಗೊತ್ತಾಯ್ತು ಮಗನೇ. ಸ್ವೆಟ್ ಆಗ್ತವನೆ. ಓಕೆ, ಚೇಂಜ್ ಮಾಡ್ಬಿಡ್ದೆ ಬನ್ನಿ. ಸಾರಿ ನೋಡಿ, ಕೆನ್ನೆ ಎಲ್ಲ ಒಂಥರ ಕೆಂಪಗಾಗಿದೆ, ಕಾಲೆಲ್ಲ ಕೆಂಪಗಾಗಿದೆ ಒಂಚೂರು. ಇದೇನು ಚಿಕ್ಕ ವಯಸ್ಸಲ್ಲಿ ಅಮ್ಮ ಅಂತ ಬರ್ತಿತ್ತಲ್ಲ ಆ ಥರದ. ಈಗ ನಾನು ನಿಜವಾಗ್ಲೂ ಅವ್ರ ಅಜ್ಜಿ ಮನೆ ಕಳ್ಸೋಕ್ಕೂ ನಂಗೆ ಇಷ್ಟ ಇಲ್ಲ, ನಮ್ಮಿಬ್ರಿಗೂ ಇಷ್ಟ ಇಲ್ಲ. ಬಟ್ ಅಂದರೆ ಆ ಥರ ಅಲ್ಲ, ಬಿಟ್ಟಿರೋಕ್ಕಾಗ್ತಾಯಿಲ್ಲ. ಮೇಯ್ನಾಗಿ ಬಂದು ಇನ್ನೂ ಎಳೆ ಮಗ ಆಯ್ತಲ್ಲ, 4 ತಿಂಗಳ ಮಗ, ಅದಕ್ಕೆ ಸ್ಪ್ರೆಡ್ ಆಗಿಬಿಟ್ರೆ ಅನ್ನೋ ಒಂದು ಇದಕ್ಕೋಸ್ಕರ. ಏನಕ್ಕೆ ಬೀಳಿಸ್ತೇವೆ ನಾವು? ಬಾಯ್. ನಿಮ್ಮ ಮಕ್ಕಳಿಗೆ ಒಂಚೂರು ಹುಷಾರಾಗಿ ಇಟ್ಕೊಳ್ಳಿ. ಹಾಂ ಅಬ್ಬ. ತೋರಿಸು, ಕೈ ತೋರಿಸು. ಆ ಕಡೆಯಿಂದ ಬನ್ನಿ ಅಮ್ಮ, ನೋಡಿ. ನಾವು ಅಜ್ಜಿಗೆ ಕೈ ತೋರ್ಸವ, ಅದರಲ್ಲಿ ಇದು ಫಿಂಗರ್ದು ಅದು ಇದೆಲ್ಲ ಬಂದಿದೆ ಈಗ. ಮುಟ್ಟು ನೋಡಿ, ಜ್ವರ ವೈರಲ್ ಫೀವರ್ 10 ದಿನ ಇರುತ್ತಂತೆ ಇದು. ಡಾಕ್ಟ್ರಿಗೆಲ್ಲ ಇದು ಮೆಡಿಸಿನ್ ಇಲ್ಲ ಇದಕ್ಕೆ, ವೈರಲ್ ಫೀವರು. ಇದು ಆ್ಯಂಟಿಬಯೋಟಿಕ್ ಎಲ್ಲ ವರ್ಕ್ ಆಗಲ್ಲ. ಏನು ನೀರು ಕುಡಿಸ್ತಾ ಇರಬೇಕು, ಹೈಡ್ರೇಟ್ ಮಾಡಬೇಕು ಅಷ್ಟೇ ಇದಕ್ಕೆ ಮೇಯ್ನಾಗಿ. ಬಾಯ್.
ಆಫ್ ಮಾಡು. ಗುಡ್ ಬಾಯ್. ಇದು ಎಲ್ಲ ಕಡೆ ಅಂದರೆ 5 ವರ್ಷದ ಕೆಳಗಡೆ ಮಕ್ಕಳಿಗೆ ಎಲ್ಲರಿಗೂ ಬಂದ್ಬಿಡುತ್ತೆ, ಮತ್ತು ಮುಟ್ಟಿದ್ರೆ ಬಂದ್ಬಿಡುತ್ತೆ, ಸ್ಪ್ರೆಡ್ ಆಗಿಬಿಡುತ್ತೆ. ಅದಕ್ಕೆ ಆ ಭಯಕ್ಕೋಸ್ಕರ ಇದು ಅಮ್ಮೆಂಗೆ ಬಂದ್ಬಿಟ್ರೆ ಇದು ಇನ್ನೂ ಹೇಳೋದಲ್ವಾ, ಸುಮ್ಮನೆ ಸ್ಪ್ರೆಡ್ ಆಗಿಬಿಡುತ್ತೆ ಅಂತ. ಇದು ನೋಡಿ, ಅದು ಮಾತ್ರ ಅಲ್ಲಲ್ಲ ಕಾಲಲ್ಲಿ ಇದು ಪಾದಗಳೆಲ್ಲ ಇಲ್ಲೆಲ್ಲ ಬರುತ್ತೆ ಹಿಂಗೆ ಆಲ್ರೆಡಿ ಗುಳ್ಳೆ ನೋಡಿ. ಬಟ್ ಅದು ನೀವೇ ಹೇಳಬೇಕು ಅದಾ ಅಥವಾ ಇನ್ಯಾವುದು ಇದು ಅಂತ. ಅಂದರೆ ಏನು ದುಃಖತಾ ಇದೆಯಾ ಅಜ್ಜಿನ, ಅಲ್ಲೇ ಇರ್ಬೇಕು ನೀನು. ಇಲ್ಲಿ ಇದು ಅಂದರೆ ಈಗ 101 ಇತ್ತು ಜ್ವರ, ಈಗ ಪರವಾಗಿಲ್ಲ 90-95 ಆಗೈತೆ. ಬಟ್ ಮೆಡಿಸಿನ್ ಎಲ್ಲ ಇಲ್ಲೇ ಅಲ್ವ ಇದೆ, ಅದಕ್ಕೆ ಇಲ್ಲ ಸುಮ್ಮನೆ ಅಲ್ಲಿದ್ದರೆ ಹಾಕಬೇಕು. ಜ್ವರ ಹೋಗ್ಬೇಕು ಅಮ್ಮ. ಇದಕ್ಕೆ ಮೇನ್ ಮೆಡಿಸನ್ ಒಂದೇ. ಆಮೇಲೆ ಅದಕ್ಕೆ ಬಾಯಲೆಲ್ಲ ಅಲ್ಸರ್ ಆಗೋ ಥರ ಆಗುತ್ತಂತೆ. ಇದು ಊಟ ಮಾಡಲ್ಲ ಮಕ್ಕಳು, ಆಯಿತಾ. ಮೇಜರಾಗಿ ಚೆನ್ನಾಗಿ ನೀರು ಕುಡಿಸ್ಬೇಕು, ಅದೇ ಮೆಡಿಸನ್ ಇದಕ್ಕೆ. ಇವ್ರಿಗೆ ಚೆನ್ನಾಗಿ ನೀರು ಕುಡಿಸ್ಬೇಕು, ಅವಾಗ ಉಯಿಸ್ತಾ ಇರಬೇಕು. ಲಿಕ್ವಿಡ್ ಐಟಮ್ ಥರ ಫುಡ್ ಕೊಡ್ತಾ ಇರಬೇಕು. ಇಲ್ಲಿ ಊಟ ಮಾಡೋದಿಲ್ವಂತೆ, ಮಧ್ಯಾಹ್ನ ಮಾಡಿಲ್ಲ ಊಟ. ಅದು ನಿಮ್ಮ ಕೈಯಿಂದ ಮಾಡ್ತಾನೆ ಅಂತ ಕರ್ಕೊಬಂದು ಊಟನೇ ಮಾಡಿ ಸುಸ್ಕೊಂಡು ಮಲ್ಕೊಂಡೇ ಬಿಟ್ಟ. ಮಲಗಿಸು ಫಸ್ಟ್ ಅಂತ ಮಲ್ಕೊಂಬಿಟ್ಟ ಸುಸ್ಕೊಂಡು. ಸ್ಟಾರ್ ಬೇರೆ ತಗೊಬಂದವನೆ, ಸ್ಟಾರ್ನ. ಸ್ಟಾರ್ ತೋರಿಸಿಲ್ಲ ನನಗೆ. ಸ್ಟಾರ್ ನನ್ನ ಸ್ಟಾರ್ ನೋಡಿಲ್ಲ. 1-2 ಸ್ಟಾರ್. 2 ಸ್ಟಾರ್ ಇದೆ ಇಲ್ಲಿ. ಸ್ಟಾರ್ ತೋರಿಸು. ಸ್ಟಾರ್ ನನ್ ತೋರ್ಸವ ದೊರೆ. ಆಯ್ತು ಮನೆಯಲ್ಲ ಕ್ಲೀನ್ ಆಯ್ತಮ್ಮ ಒಂದು ರೌಂಡು. ವಾವ್ ಅನ ರಿಮೋಟ್ ಇಲ್ಲಿ, ರಿಮೋಟ್ ಮಳೆ ಬರೋ ಥರ ಇದೆ. ಈಗ ಅಲ್ಲಿಂದ ಬಿಟ್ಟು ಮನೆಗೆ ವಾಪಸ್ ಬಂದೆ ನೋಡಿ. ಎಲ್ಲ ಮೀಟಿಂಗ್. ನಾವು ವಯಸ್ಸಾದ್ಮೇಲೆ ಹಂಗೆ ಅನ್ಸತ್ತಲ್ಲ. ಮೌಲ್ಯಶ್ರೀ ಅವರು ಕಂಕಣ ರೆಡಿ ಮಾಡ್ಕೊತ ಇದ್ದಾರೆ. ನಾನೇನು ಹೇಳಿದೆ ಅಂತ ಹೇಳಿ. ನಾನೇನು ಹೇಳಿದೆ? ಏನು ಹೇಳಿದ್ರಿ ಅದನ್ನೇ? ಅದಾ ಮೌಲ್ಯವ್ರು ಹೇಳಿದ್ರು ನಿಂಗೆ ಇಷ್ಟ ಇಲ್ಲ ಅಂದರೆ ಹೇಳಿ, ನಾನು ಮಾಡೋದಿಲ್ಲ ಅಂತಂದ್ಲು. ನಾನು ಹಂಗೆ ಹೇಳಿದ್ನ? ಹಂಗೆ ಅಲ್ವ ಹೇಳಿದ್ ನೀನು? ಹೇಳ್ಬಿಟ್ರಿ ಮಾಡಲ್ಲ ಹಂಗೆ ಪಾಪ, ಸುಳ್ಳು ಡೋಂಟ್ ಸೇ. ಅದಕ್ಕೆ ಪಾಪ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ. ನಾನು ಹಳೆ ಕಾಲದ ಗಂಡನ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ, ಏನೋ ಸಲ ಮಾಡಬೇಕು ಹಾಗೆ ಅಂತ. ಸರಿ ಓಕೆ ಅಣ್ಣ, ನೆಕ್ಸ್ಟ್ ಇಯರಿಂದ ಮಾಡಲ್ಲ ಬಿಡು ಅಂತ. ನಾನು ಏನಕ್ಕೆ ಮಾಡ್ತೀನಿ ಅಂದರೆ ನನ್ನ ಮಕ್ಕಳಿಗೆಲ್ಲ ಗೊತ್ತಾಗಬೇಕು ನಾಳೆ ದಿನ. ಪಾಪ ಮಾಡಿಸ್ಕೊಳ್ಳೋ ಗಂಡ ಸಿಕ್ಬಿಟ್ರೆ ಏನು ಮಾಡೋಣ? ನಮ್ಮಮ್ಮ ಎಲ್ಲ ಮಾಡ್ತಿರಲ್ಲ ಕಣೋ, ನಾನು ಮಾಡಲ್ಲ ಅನ್ಕೊಳ್ಳೋದು. ಸೊ ಅವರಿಗೆ ಕಲ್ಚರ್ ಅಂದರೆ ಅದೇ ಹೇಳಿದ್ದಾದ್ಮೇಲೆ ಯಾವಾಗೂ ಅದನ್ನೇ ಹೇಳ್ತೀನಿ ನಾನು. ಅವ್ರಿಗೋಸ್ಕರನೇ ನನಗೋಸ್ಕರನೂ ನಿಮಗೋಸ್ಕರನೂ. ಓಕೆ, ಇಷ್ಟ ಇಲ್ಲ ಅಂದ್ರೆ ಮಾಡಿಸ್ಕೊಳ್ಳಿ. ಪಾಪ ನೀವು ಬೇರೆ ಸ್ಟ್ರೀಮ್ ಹುಡುಗಿ, ನಾನು ಏನು ಮಾಡೋಕ್ಕಾಗಲ್ಲ. ಬೇರೆ ಸ್ಟ್ರೀಮ್ ಹುಡುಗಿ ಅಂದರೆ ಐ ಆಮ್ ಫ್ರಮ್ ಎ ಡಿಫ್ರೆಂಟ್ ಫ್ಯಾಮಿಲಿ ಅಲ್ವಾ, ಅದಕ್ಕೆ. ನೋಡಿ ಇಲ್ಲಿ ಶಿವ ಪಾರ್ವತಿ. ಓ, ನಾನಿರೋವರೆಗೂ ನನ್ನ ಕರ್ಮ ಅನುಸಾರ ಮಾಡ್ತೀನಿ. ಹಾಕ್ಬೇಕು ಇಷ್ಟ ಇಲ್ಲ ಮಕ್ಳಿಗೆ ಅದೇ ಹೇಳ್ಕೊಡು ಅಂತ. ನೀನು ಅದ್ರ ಮುಖ ತೋರಿಸಿ. ನಾನು ರೆಡಿ, ಮೌಲ್ಯನೂ ರೆಡಿ. ಮೌಲ್ಯವರೇ, ಗೊತ್ತು ಎಲ್ಲರಿಗೂ ಈಗ ಏನೇನಾಗಿದೆ ಅಂತ. ಕಷ್ಟಪಟ್ಟಾದ್ರೂ ನಗನಗ್ತಾ ಎಲ್ಲರೂ ಮಾಡೋಣ. ಓಕೆ, ಸ್ಮೈಲ್. ಚೆನ್ನಾಗಿದೆಲ್ಲ.
ಹಚ್ಚೋಣ. ಹ್ಞೂ ಬನ್ನಿ ವಿಭೂತಿ ಹೀಗಿದೆ ನೋಡಿ ನಾನು. ಇದನ್ನ ಅವರು ಇವರೇ ಹಾಕೋಬೇಕು ಅಂತ ಏನಿಲ್ಲ, ಎಲ್ಲರೂ ಹಾಕೊಬೋದು. ಸೈಡ್ಗೆ ಇಡೋದು ನೀನು ಅದಕ್ಕೆ ಗೊತ್ತಿದೆ ಇಲ್ಲ ಇರ್ತದೆ. ಸರಿ, ಅದೇನು ಚೆನ್ನಾಗೇ ಕಾಣಿಸ್ತಿದ್ದೀರಾ ಪಾಪ. ಬಾಬಾ 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 ಬಾ, ಈ ಮುದಿ ಆದ್ಮೇಲೆ ಬಂದ್ಬಿಟ್ಟೈತೆ ಇವೆಲ್ಲ. ಮುದಿಯ ಹುಡ್ಗನೇ ಅಂತ ಇದ್ದಿದ್ದೀವಿ ಈಗೆಲ್ಲ. ಓಕೆ, ನನಗೀಗ 80 ವರ್ಷ, ನಿಮಗೆ 75 ವರ್ಷನಾ? ಮತ್ತೆ ಎಷ್ಟು ವರ್ಷ ನಿಮಗೆ? ನನಗೆ 18 years. ಹಾಂ ಹಾಂ ಹಾಂ. ಓಕೆ, ಏನು ತಗೊಳ್ತಾ ಇದೆಯಾ? ಅವ್ರು ಮಾಡ್ತಾರೆ ನನಗೆ. ಅವರು ಮಾಡ್ಬೇಕಾ? ಎಷ್ಟು ಜನ ಮಾಡ್ಬೇಕು ನಿಮಗೆ ಪಾದ ಪೂಜೆ? ಹಾಂ, ಇಷ್ಟು ಮಾಡಿಸ್ಕೊಬಾರ್ದಾ? ಡೈಲಾಗ್ಗಳು ಬೇರೆ. ಇನ್ನೂ ನೆಕ್ಸ್ಟ್ ಜನ್ಮದಲ್ಲ. ಥ್ಯಾಂಕ್ ಯು. ಈ ಜನ್ಮದಲ್ಲಿ ಏನು ಮಾಡ್ತೀರಾ ಅದೇ ನೆಕ್ಸ್ಟ್ ಜನ್ಮದಲ್ಲಿ ಸಿಗೋದು. ಇರಿ ಇರಿ ಒಂದು ನಿಮಿಷ, ಎಲ್ಲ ಮರ್ತು ಹೋಗ್ತಾ ಇರ್ತೀವಿ ನಮಗೆ. ಹಾಕಿ ಅದನ್ನು ತಗೊಳ್ಳಿ, ಮುಂದೆ ಬರ್ತೀವಿ. ನೈಮ ಬರ್ತೀವಿ. ಪ್ರತೀಕ್ ಯಜಮಾನ್ರೆ, ID ಕಾರ್ಡ್ ಒಂಚೂರು. ID ಕಾರ್ಡ್ ಅದು?
ಹಿಡ್ದ ಕೈಯ ಬಲ್ದ ಕೈಯ ಫಾರಿನಿಂದ ಬಂದಿರೋ ಥರ ಆಡ್ಬಿಡ್ರಿ. ಇದು ಎಷ್ಟನೇ ವರ್ಷ ನಾನು ಪೂಜೆ ಮಾಡ್ತಾ ಇರೋದು? ಇದು 5ನೇ ವರ್ಷ. ಇಲ್ಲ 4ನೇ ವರ್ಷ, ಸಾರಿ. ಅದಾದಮೇಲೆ ತಾನೇ ಬರೋದು. ಒಂಚೂರು ಬೆಂಡ್ ಆಗ್ತೀರ. ಕುಂಕುಮ ಅಷ್ಟೇನಾ? ನಾನೇ ಕಿತ್ಕೊಂಡೆ. ತಗೋ ಕಾಲು ತಗೋ ಮುಚ್ಚು. ಹಾಂ, ದೀರ್ಘ ಸುಮಂಗಲಿ ಭವ. ಮಕ್ಕಳುಗಳ ಜೊತೆ, ಗಂಡ ಮಕ್ಕಳುಗಳ ಜೊತೆ ಆರೋಗ್ಯವಾಗಿ ಬಾಳು. ತೊಗೊಳ್ಳಿ. 4 ವರ್ಷಗಳ ಇಟ್ಕೊಳ್ಳಿ. 4 ವರ್ಷಗಳಾದ್ಮೇಲೆ ಇವಾಗ ಫಸ್ಟ್ ಟೈಮ್ ಕೊಡ್ತಾರೆ ನಾವು. ನಂಗೆ ಅವಾಗ ಗೊತ್ತಿರಲಿಲ್ಲ ಕಣೆ, ನೀನು ಎಲ್ಲ ಆದ್ಮೇಲೆ ಕೇಳಿರ್ತಾ ಇದ್ದೆ. ನನಗೆ ಆದಮೇಲೆ ಈಗ ಎಲ್ಲಿ ಹುಡುಕ್ಲಿ ಅಂತ ಕ್ಯಾಶ್ ತೆಗೆದು ಇಟ್ಕೊಂಡಿದ್ದೆ ಮುಂಚೆನೆ. ಪೂಜೆ ಎಲ್ಲ ಆಯಿತು, ಮತ್ತು ನಮ್ಮ ವಾಪಸ್ ಡ್ರೆಸ್ ಸ್ಕೂಲ್ಗಳಿಗೆ ಬಂದಾಯಿತು. ನಾನು ಹಾಗೆ ಒಂದು ಸ್ವಲ್ಪ ಒಂಚೂರು ವರ್ಕೌಟ್ ಮಾಡ್ಕೊಂಡು ನನ್ನ ಮಗನ ಹಂಗೆ ನೋಡ್ಕೊಂಬಿಟ್ಟು, ಪಾಪ ಒಂಚೂರು ಫೋನ್ ಮಾಡೆ ಸುಬ್ಬಿಗೆ. ಏನಂದರು? ಪರವಾಗಿಲ್ಲ ಅಂತ ಒಂಚೂರು ನಾನು ನೋಡ್ಕೊಬರ್ತೀನಿ ಇರು. ಹಾಂ ಬನ್ನಿ, ನಿಮಗೂ ತೋರಿಸ್ತೀನಿ. ಬಿಟ್ಟಿದೆಯಾ? ಪಾಪ ನನ್ನ ಪ್ರಕಾರ ಏನು ಗೊತ್ತೇನೆ, ನಿನ್ನೆ ರಾತ್ರಿ ಫ್ಯಾನ್ ಅಂತ ಹೇಳಿದ್ನಲ್ಲವ, ಅದಿರ್ಬೇಕಂತ ನಾನು. ಮೊನ್ನೆ ಎಲ್ಲ ಬೇರೆ ಶೀತ ಆಗಿತ್ತಲ್ಲ, ನೀನು ಸಿಕ್ತು. ಅದ್ರ ಬಬ್ಬುಲ್ ಬಂದು ನಾನು ಆಫ್ ಆದೆ, ಬಟ್ ಅದು ಸೊಳ್ಳೆಗೂ ಆಗೈತೆ. ನಾವು ಮುಂಚೆ ನೋಡಿದ್ದೀವಿ ನಾವು ಅಲ್ವಾ. ನಾನು ಫ್ಯಾನ್ಗೆ ಹೆಂಗೆ ಗೊತ್ತಾ, ನಿಮ್ಗೆ ಹೇಳಿದ್ಮೇಲೆ ನಂಗೆ ಗೊತ್ತಾಯಿತು. ಆಮೇಲೆ ಓದಾಡೋದು ನಾನೇ ಆಫ್ ನಂಗೆ ಗೊತ್ತು, ಫಸ್ಟ್ ಟೈಮ್ ಅಲ್ವಾ ನಾನು, ನಿಮ್ಮಿಂದ ಹಂಗೆ ಮಾಡಲ್ಲ. ಅದಲ್ಲ, ಇನ್ನು ಫ್ಯಾನ್ ಕಮ್ಮಿ ಮಾಡಿದೆ ಸೊಳ್ಳೆ, ಅದಕ್ಕೆ. ಸರಿ ಹೋಗ್ಲಿ ಬಿಡು, ನೋಡ್ಬರ್ತೀನಿ. ಓಕೆ ಬಾಯ್, ಲವ್ ಯು. ಟೈಮ್ ಈಗ 10:20. ಹೋ, ಜಿಮ್ಮೆಲ್ಲ ಮುಗಿಸ್ಕೊಂಡು ಈಗ ಆನವನ್ನ ನೋಡೋಕೆ ಹೋಗ್ತಾ ಇದ್ದೀನಿ. ದೇವ್ರೇ, ಮಕ್ಕಳಿಗೆ ಹುಷಾರು ತಪ್ಪಿದ್ರೆ ನಿಜವಾಗ್ಲೂ ಆಗಲ್ಲ ಗುರು. ಓಕೆ, ಈಗ ಬಂದಿದ್ದೆ ಮನೆ ಹತ್ರ, ಮಲ್ಕೊತವನಂತೆ. ಸದ್ಯ ಜ್ವರ ಬಂದಿಲ್ವಂತೆ. ಓಕೆ, ಗುಡ್. ಈಗ ನಾನು ಹೋದರೆ ಎಚ್ಚರ ಆಗ್ಬಿಡ್ತಾನೆ, ಅದಕ್ಕೋಸ್ಕರ ಪಾಪ ಅಲ್ಲಿಗೆ ಹೋಗಿದ್ದೆ. ಅವನಿಗೆ ಸದ್ಯಕ್ಕೆ ಜ್ವರ ಬಂದಿರಂತೆ, ಆದರೆ ನೋಡೋಕ್ಕಾಗಿಲ್ಲ. ಕೆಳಗಡೆ ಫೋನ್ ಮಾಡಿದೆ, ಎಲ್ಲ ಲೈಟ್ ಆಫ್ ಮಾಡಿದರು. ಅದಕ್ಕೆ ಯಾವ ಫಿಲ್ಮ್ ಅವ? ರಾಮಾಚಾರಿ. ಹಾಂ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್.